ಇದೊಂದು ಕೃತಜ್ಞತೆಯ ಒಂದು ದಿವಸವಾಗಿದೆ. ಅಂದ್ರೆ ಕಳೆದ ವರ್ಷನೂ ಕೂಡ ನಾವು ಏನ್ ಮಾಡಿದೀವಿ, ಬರ್ತ್ಡೇ ಮಾಡ್ಕೊಂಡಿದೀವಿ, ಅದಕ್ಕಿಂತ ಹಿಂದೇನೂ ಮಾಡ್ಕೊಂಡಿದೀವಿ. ಈ ವರ್ಷ ನಾವು ಬರ್ತ್ಡೇ ಮಾಡ್ಕೊಳ್ತೀವಿ, ಮ್ಯಾರೇಜ್ ಡೇಗಳು ಮಾಡ್ಕೊಳ್ತೀವಿ. ಇವು ಮಾಡ್ಕೊಂಡಂತ ಸಮಯದಲ್ಲಿ ಅಲ್ಲಿ ಒಂದು ವ್ಯತ್ಯಾಸಗಳನ್ನು ನಾವು ಕಾಣ್ತೀವಿ. ಏನಂದ್ರೆ ಲಾಸ್ಟ್ ಇಯರ್ಗೂ ಈ ಇಯರ್ಗೂ ಏನ್ ಡಿಫ್ರೆಂಟ್ ಆಗಿದೆ ಅಂತ ಯಾರಾದ್ರೂ ಹೇಳ್ತೀರಾ? ದೇವರು ಹೋದಸೆ ಯಾವ ರೀತಿಯ ಕಾಯ್ದು ಕಾಪಾಡಿ ಅದಕ್ಕಿಂತ ಹೆಚ್ಚಾಗಿ ನಮ್ಮ ಜೀವಿತದಲ್ಲಿ ಇನ್ನೂ ಹೆಚ್ಚಾದ ರೀತಿಯಲ್ಲಿ ಕಾಯ್ದು ಕಾಪಾಡಿದರೆ ಈ ರೀತಿಯಾಗಿ ದೇವರು ಏನ್ ಮಾಡಿದರೆ ನಮ್ಮನ್ನು ಕಾಪಾಡಿದ್ದಾರೆ, ನಮ್ಗೆ ಒಳ್ಳೆ ಆರೋಗ್ಯಗಳನ್ನು ಕೊಟ್ಟಿದ್ದಾರೆ, ಮಾಡುವಂತ ಕೆಲಸದ ಸಫಲತೆಯನ್ನು ಕೊಟ್ಟಿದ್ದಾರೆ, ಕೊಟ್ಟಂತ ಕುಟುಂಬವನ್ನು ನಡೆಸಿದ್ದಾರೆ, ಕುಟುಂಬದ ಜೊತೆ ಸೇರೋದಕ್ಕೆ ನಮಗೆ ಸೇರಿಸಿ ನಮ್ಮನ್ನೆಲ್ಲರೂ ಕಾಯ್ದು ಕಾಪಾಡಿದ್ದಾರೆ. ಅದಕ್ಕೋಸ್ಕರವಾಗಿ ದೇವರಿಗೆ ನಾವು ಕೃತಜ್ಞತೆ ಸಲ್ಲಿಸುವಂತ ದಿವಸ ಇದು. ಈ ಹುಟ್ಟು, ಮನುಷ್ಯನ ಹುಟ್ಟು ಅನ್ನೋದು ಎಲ್ಲಾ ಲೋಕದಲ್ಲಿರುವಂತ ಎಲ್ಲಾ ಜೀವ ಜಂತುಗಳಲ್ಲಿಯೂ ಎಲ್ಲಾ ಪ್ರಾಣಿ ಪಕ್ಷಿಗಳಲ್ಲೂ ಶ್ರೇಷ್ಠವಾದದ್ದು. ಅಂದ್ರೆ ಮನುಷ್ಯನು ದೇವದೂತರಿಗಿಂತ ಸ್ವಲ್ಪನೇ ಕಡಿಮೆ ಆಗ್ತಾನೆ. ಹೀಗಾಗ್ಬಿಟ್ಟು ದೇವರು ಏನ್ ಮಾಡಿದ್ರೆ ಮನುಷ್ಯನಿಗೆ ವಿಶಿಷ್ಟವಾದಂತ ರೀತಿಯಲ್ಲಿ ಏನ್ ಮಾಡಿದ್ದಾರೆ, ಸೃಷ್ಟಿ ಮಾಡಿದ್ದಾರೆ. ಹಾಗಾಗ್ಬಿಟ್ಟು ನಾವೇನ್ ಮಾಡ್ಬೇಕು, ದೇವರಿಗೆ ಅವರು ಮಾಡಿದಂತ ಪ್ರತಿಯೊಂದು ಉಪಕಾರಗಳನ್ನು ನಾವು ನೆನೆಸಿ ದೇವರಿಗೆ ನಾವು ಕೃತಜ್ಞತೆ ಸಲ್ಲಿಸಬೇಕು. ಪ್ರತಿನಿತ್ಯ ಕೂಡ ಒಂದು ಹೊಸ ಕಾರ್ಯಗಳನ್ನು ಆದಾಗ ನಾವು ದೇವರಿಗೆ ಸ್ತೋತ್ರ ಸಲ್ಲಿಸಬೇಕು. ನಾವು ವರ್ಷಕ್ಕೊಂದು ಸರಿ ನಮ್ಮ ಒಂದು ಬರ್ತ್ಡೇ ಅಲ್ಲ, ಪ್ರತಿನಿತ್ಯನೂ ಕೂಡ ನಮ್ದು ಒಂದು ಬರ್ತ್ಡೇ ಇದ್ದಂಗಿಲ್ಲ. ಯಾಕಂದ್ರೆ ದೇವರ ಕೃಪೆ ಇದ್ರೆ ಮಾತ್ರ ನಾವು ಜೀವನ ಮಾಡೋದಕ್ಕೆ ಸಾಧ್ಯ ಆಗುತ್ತೆ, ಇಲ್ಲ ಅಂದ್ರೆ ದೇವರ ಕೃಪೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಈ ರೀತಿಯಾಗಿ ನಾವು ನೋಡುವಂತ ಸಮಯದಲ್ಲಿ ಹಳೆಯ ಸತ್ಯವೇದದಲ್ಲಿ ಅನೇಕ ಜನರಿದ್ದಾರೆ. ದೇವರು ನಮ್ಮೊಂದಿಗಿಲ್ಲದಿದ್ದರೆ ಇವತ್ತು ನಮ್ಮ ಪರಿಸ್ಥಿತಿ ಏನಾಗ್ತಿತ್ತು? ಅನೇಕ ಜನರಿದ್ದಾರೆ. ಉದಾಹರಣೆ ನೋಡ್ಬೇಕಾಯ್ತು ಅಂದ್ರೆ ಅಬ್ರಾಹ್ಮನ ಜೀವಿತ, ಆತನ ನಂಬಿಕೆಯ ಮೂಲ ಪುರುಷನು. ಹೀಗಾಗಿದ್ರಿಂದ ಆತನ ಮೂಲ ಪುರುಷನ ಅಂತ ಆತನಿಗೆ ನಾವು ತಗೊಂಡಾಗ ದೇವರು ಆತನ ಜೊತೆ ಇಲ್ಲ ಅಂದ್ರೆ ಆತನ ಒಂದು ಹೆಸರು ಈ ಲೋಕದಲ್ಲಿ ಇರ್ತಾ ಇರಲಿಲ್ಲ. ಆತನು ಕೂಡ ಬೇರೆ ಅನ್ಯ ದೇವತೆಗಳಿಗೆ ಪೂಜೆ ಮಾಡ್ಕೊಂಡು ಅಲ್ಲಿ ಆತನ ಜೀವನ ಆತನು ಕಳೀತಾ ಇರ್ತಿದ್ದ. ಮೋಶೆಯ ಬಗ್ಗೆ ತಗೊಂಡಂತ ಸಮಯದಲ್ಲಿ ಮೋಶೆ ಆತನ ಜೀವಿತದಲ್ಲಿ ಇಲ್ಲ ಅಂದ್ರೆ ಯಾವುದೇ ರೀತಿಯ ಒಂದು ಅಭಿವೃದ್ಧಿ ಕಾಣದೆ ಆತನ ಏನ್ ಮಾಡ್ತಿದ್ದ ಅಂದ್ರೆ ಕಾಡಲ್ಲಿ ಅಥವಾ ಅರಣ್ಯದಲ್ಲಿ ಹೋಗಿ ಕುರಿ ಮೇಯಿಸ್ಕೊಂಡು ಕಟ್ತಾ ಇರ್ತಿದ್ದ, ಅಥವಾ ಆ ಲೇವಿಯರ ಜೊತೆ ಸೇರ್ಕೊಂಡು ಆತನಿಗೆ ಏನ್ ಮಾಡ್ತಿದ್ರು, ಅಲ್ಲಿ ಕೊಲೆ ಮಾಡ್ತಿದ್ರು. ಆತನ ಜೀವಿತ ನಾವು ನೋಡುವಂತ ಸಮಯದಲ್ಲಿ ಅದೇ ರೀತಿಯಾಗಿ ದಾವಿದನ ಬಗ್ಗೆಯನ್ನು ನಾವು ತಗೊಂಡಾಗ ಆತನ ಜೊತೆಯಲ್ಲಿ ದೇವರು ಇರ್ಲಿಲ್ಲ ಅಂದ್ರೆ ಆತನ ಕುರಿ ಕಾಯ್ತಾನೆ ಇರ್ತೀವಿ ಹೊರತು ಅರಸನಾಗ್ತಾ ಇರಲಿಲ್ಲ. ಸತ್ಯವೇದದಲ್ಲಿ ಆತನಷ್ಟು ಪುಸ್ತಕಗಳನ್ನು ಯಾರು ಬರ್ದಿಲ್ಲ. ಹೀಗಾಗ್ಬಿಟ್ಟು ಯಾವ ರೀತಿಯಾಗಿ ದೇವರು ನಮ್ಮ ಜೊತೆ ಇದ್ದಾಗ ಯಾವ ರೀತಿಯಾಗಿ ನಮ್ಮ ಜೀವನ ಸಾಗುತ್ತದೋ ಅದೇ ರೀತಿಯಾಗಿ ದೇವರ ಜೊತೆಯಲ್ಲಿ ನಾವಿದ್ದುಕೊಂಡು ಆತನಲ್ಲಿ ಇದ್ಕೊಂಡು ನಾವು ಬಲ ಹೊಂದಿ ನಾವು ಏನ್ ಮಾಡ್ಬೇಕು, ಈ ಲೋಕಕ್ಕೆ ಸಾಕ್ಷಿಗಳಾಗಿ ನಾವು ಜೀವಿಸ್ಬೇಕು. ಇವತ್ತು ಈ ಬರ್ತ್ಡೇ ನಾವು ಮಾಡ್ತಾ ಇರೋದಾದ್ರೆ ಒಂದು ಸಾಕ್ಷಿಯಾಗಿ ಮಾಡ್ತಾ ಇದ್ದೀವಿ. ಅಂದ್ರೆ ದೇವರು 1 ವರ್ಷಗಳ ಕಾಲ ನನ್ನನ್ನು ಕಾಪಾಡಿದ್ದಾರೆ, ಅದಕ್ಕಾಗಿ ನಾವು ಸ್ತೋತ್ರ ಸಲ್ಲಿಸ್ತಾ ಇದ್ದೀವಿ. ಮುಂದೆನೂ ಕೂಡ ನಮ್ಮನ್ನು ಕಾಪಾಡುತ್ತಾರೆ ಅನ್ನೋ ಒಂದು ನಂಬಿಕೆಯಲ್ಲಿ ನಾವೇನ್ ಮಾಡ್ತಾ ಇದೀವಿ, ಸ್ತೋತ್ರ ಸಲ್ಲಿಸ್ತೇವೆ. ಅದಕ್ಕಾಗ್ಬಿಟ್ಟು ಅರ್ಥನಾದಂತ ದಾವಿದನು ಒಂದು ಕೀರ್ತನೆಗಳಲ್ಲಿ ದೇವರು ಮಾಡಿರುವಂತ ಒಂದು ಉಪಕಾರಗಳನ್ನು ಹೇಳ್ತಾ ಇದ್ದಾನೆ. ಒಂದು 5 minutes ಅಲ್ಲಿ ಮುಗಿಸ್ತೇನೆ. ಕೀರ್ತನೆಗಳು 23ರಲ್ಲಿ ಆತನ ಏನ್ ಹೇಳ್ತಾ ಇದ್ದಾನೆ ಅಂದ್ರೆ ದೇವರು ನನಗೆ ಕುರುಬನಾಗಿದ್ದಾನೆ. ಅಂದ್ರೆ ಯಾವ ರೀತಿಯಾಗಿ ಈ ಕುರಿಗಳು ನೋಡ್ತಿದ್ವಲ್ವಾ, ಆ ಕುರಿಗಳಿಗೆ ಕಾಯೋದಕ್ಕೆ ಒಬ್ಬ ವ್ಯಕ್ತಿ ಬೇಕು, ಮನುಷ್ಯರಿಗೆ ಒಂದು ಕುಟುಂಬವನ್ನು ಕಾಯೋದಕ್ಕೆ, ಮಕ್ಕಳಿಗೆ ಕಾಯೋದಕ್ಕೆ ತಂದೆ ತಾಯಿಗಳು ಬೇಕು, ದೇಶವನ್ನು ಕಾಯೋದಕ್ಕೆ ಒಬ್ಬ ಮಂತ್ರಿ ಬೇಕು, ಮಂತ್ರಿಗೆ ಕಾಯೋದಕ್ಕೆ ಯಾರು ಬೇಕು, ಆರ್ಮಿ ಬೇಕಾಗುತ್ತೆ ದೇಶವನ್ನು ಕಾಯಬೇಕಾದ್ರೆ. ಈ ರೀತಿಯಾಗಿ ಕಾಯೋದಕ್ಕೆ ಒಬ್ಬೊಬ್ಬರು ಯಾವ ರೀತಿಯಾಗಿ ಬೇಕಾಗ್ತಾರೋ ಅದೇ ರೀತಿಯಾಗಿ ಮನುಷ್ಯರಾದ ನಮ್ಮನ್ನು ಕಾಯೋದಕ್ಕೆ ಯಾರು ಬೇಕು, ದೇವರು ಬೇಕು. ಯಾಕಂದ್ರೆ ಅನೇಕ ರೀತಿಯಾದಂತ ಸೈತಾನನು ಅಥವಾ ಬೇರೆ ದುರಾತ್ಮ ಕ್ರಿಯೆಗಳು ಏನ್ ಮಾಡ್ತವೆ ಅಂದ್ರೆ ಮನುಷ್ಯನ ಜೀವಿತವನ್ನು ಹಾಳು ಮಾಡೋದಕ್ಕೆ ಏನ್ ಮಾಡ್ತವೆ, ಸಮಯ ಹೋಗ್ತಾನೆ ಇರ್ತವೆ. ಇವಾಗ ಒಂದು ರೀತಿಯಲ್ಲಿ ಕುಟುಂಬದಲ್ಲಿ ಎಲ್ಲಾ ನೆಮ್ಮದಿಯಾಗಿತ್ತು ಅಂದ್ರೆ ನೆಮ್ಮದಿ ಹಾಳು ಮಾಡೋದಕ್ಕಾಗಿ ಅಲ್ಲಿ ಯಾರಾದ್ರೂ ಸೈತಾನ ಏನ್ ಮಾಡ್ತಾನೆ, ಉಪಯೋಗಿಸ್ತಾ ಇರ್ತಾನೆ. ಆದ್ರೆ ಈ ದಾವಿದನ ಏನ್ ಹೇಳ್ತಾ ಇದ್ದಾನೆ, ಯಾವಾಗ ದೇವರು ನನ್ನ ಜೊತೆ ಇರ್ತಾರೋ ನನಗೆ ಭಯನೇ ಇಲ್ಲ. ಅಂದ್ರೆ ದೇವರು ನಮ್ಮ ಜೊತೆ ಇರುವಂತ ಸಮಯದಲ್ಲಿ ನಾವು ಯಾವುದೇ ಕಾರ್ಯಗಳನ್ನು ಮಾಡಿ ಯಾವುದೇ ಒಂದು ಸ್ಥಳಕ್ಕೆ ಹೋದರೂ ಕೂಡ ನಮ್ಗೆ ಯಾವುದೇ ರೀತಿಯಾದಂತ ಭಯ ಇಲ್ಲ. ಅಂತ ಒಂದು ಇಕ್ಕಟ್ಟಿನ ಪರಿಸ್ಥಿತಿ ಬಂದರೂ ಕೂಡ ದೇವರು ಏನ್ ಮಾಡ್ತಾರೆ, ಅಲ್ಲಿಂದ ತಪ್ಪಿಸೋದಕ್ಕೆ ಒಂದು ದಾರಿಯನ್ನು ತೋರಿಸ್ತಾರೆ. ಒಂದು ವೇಳೆ ಅಂತ ಕಷ್ಟಗಳು ನಮ್ಮ ಜೀವಿತದಲ್ಲಿ ಬಂದರೂ ಕೂಡ ಅದನ್ನು ಸಹಿಸೋದಕ್ಕಾಗ್ಬಿಟ್ಟು ಬಲವನ್ನು ಕೊಡೋರಾಗಿರ್ತಾರೆ. ಅದಕ್ಕೋಸ್ಕರವಾಗಿ ವಾಕ್ಯದಲ್ಲಿ ಆತನು ಹೇಳ್ತಾ ಇದ್ದಾನೆ, ಯೆಹೋವನು ನನಗೆ ಕುರುಬನು, ಕೊರತೆ ಪಡೆಯೋನು, ಆತನು ಹಸಿರು ಗಾವಲುಗಳಲ್ಲಿ ನನ್ನನ್ನು ತಂಗಿಸುತ್ತಾನೆ, ವಿಶ್ರಾಂತಿ ಕರವಾದ ನೀರುಗಳ ಬಳಿಗೆ ಬರಮಾಡುತ್ತಾನೆ. ಅಂದ್ರೆ ಇಲ್ಲಿ ಕುರಿಗಳಿಗೆ ಅಥವಾ ಸಂಬಂಧಪಟ್ಟಿದ್ದು ಯಾವ ರೀತಿಯಾಗಿ ಕುರುಬನು ಒಂದು ಕುರಿಗಳಿಗೆ ಒಂದು ಉತ್ತಮವಾದಂತಹ ಆಹಾರವನ್ನು
ಅಂದ್ರೆ ಹಸಿರಾದಂತ ಹುಲ್ಲು ಅಂದ್ರೆ ಕುರಿಗಳಿಗೆ ಅದು ಉತ್ತಮವಾದಂತ ಆಹಾರ. ಅದೇ ರೀತಿಯಾಗಿ ಮಕ್ಕಳಿಗೂ ಕೂಡ ತಂದೆ ತಾಯಿಗಳು ಏನ್ ಮಾಡ್ತಾರೆ, ತನಗಿಲ್ಲದಿದ್ದರೂ ಕೂಡ ಮಕ್ಕಳಿಗೆ ಏನ್ ಮಾಡ್ತಾರೆ ಅಂದ್ರೆ ಒಂದು ಉತ್ತಮವಾದ ಆಹಾರವನ್ನು ಕೊಡಬೇಕು, ಉತ್ತಮವಾದ ರೀತಿಯಲ್ಲಿ ನಾನು ಬೆಳೆಸಬೇಕು, ಅವ್ರಿಗೆ ಉತ್ತಮವಾದಂತಹ ಪ್ರಜೆಗಳನ್ನಾಗಿ ನಾನು ಮಾಡಬೇಕು, ದೇವ ಭಕ್ತಿಯಲ್ಲಿ ನಾನು ಬೆಳೆಸಬೇಕು ಅಂತ ಹೇಳ್ಬಿಟ್ಟು ಪ್ರತಿಯೊಬ್ಬ ತಂದೆ ತಾಯಿಗಳು ಏನ್ ಮಾಡ್ತಾರೆ, ಮಕ್ಕಳ ಬಗ್ಗೆ ಕಾಳಜಿ ವಹಿಸ್ತಾರೆ. ಯಾವುದೇ ತಂದೆ ತಾಯಿಗಳು ಮಕ್ಕಳ ಬಗ್ಗೆ ಒಂದು ಕೆಟ್ಟ ಅಭಿಪ್ರಾಯ ಹೊಂದೋದಿಲ್ಲ. ನನ್ನ ಮಕ್ಕಳು ಮುಂದೆ ಅಂತವನಾಗ್ಬೇಕು ಇಂಥವನಾಗ್ಬೇಕು ಅಂತ ಅದು ಒಳ್ಳೆಯದನ್ನೇ ಆಯ್ಕೆ ಮಾಡ್ತಾರೆ. ಅದೇ ರೀತಿಯಾಗಿ ದೇವರು ಕೂಡ ನಮ್ಮ ವಿಷಯದಲ್ಲಿ ಕೂಡ ಅದೇ ಇಷ್ಟಪಡ್ತಾರೆ. ನಾನಿಂದ ಸೃಷ್ಟಿಸಲ್ಪಟ್ಟಂತ ಮಕ್ಕಳು ಇವ್ರು ಏನ್ ಮಾಡ್ಬೇಕಂದ್ರೆ ಸಾಕ್ಷಿಯಾಗಿ ನಿಲ್ಲಬೇಕು. ನಾನು ಅವ್ರಿಗೆ ಕೊಟ್ಟಂತ ಜವಾಬ್ದಾರಿ ಅವ್ರು ನ್ಯಾಯಯುತವಾಗಿ ನಿವಾರಿಸಿಕೊಂಡು ಹೋಗ್ಬೇಕು ಅಂತ ಹೇಳ್ಬಿಟ್ಟು ದೇವರ ಒಂದು ಆಸೆ ಇರುತ್ತೆ. ಅದೇ ರೀತಿಯಾಗಿ ನಮ್ಮ ಜೀವಿತದಲ್ಲಿ ಯಾವುದೇ ಒಂದು ಕಷ್ಟಗಳು ಎದುರಾದರೂ ಕೂಡ ದೇವರು ಏನ್ ಮಾಡ್ತಾರೆ, ಒಂದು ಸಮಾಧಾನದ ರೀತಿಯಲ್ಲಿ ನಮ್ಮನ್ನು ನಡೆಸುವರು ಆಗಿರ್ತಾರೆ. ಅಷ್ಟಲ್ಲದೆ ತನ್ನ ಹೆಸರಿಗೆ ತಕ್ಕಂತೆ ನೀತಿ ಮಾರ್ಗದಲ್ಲಿ ನನ್ನನ್ನು ನಡೆಸುತ್ತಾನೆ. ಅಂದ್ರೆ ದೇವರ ಒಂದು ಚಿತ್ತ ಇದೆ. ಪ್ರತಿಯೊಬ್ಬ ಮನುಷ್ಯನ ಜೀವಿತದಲ್ಲಿ ದೇವರ ಒಂದು ಉದ್ದೇಶ ಇರುತ್ತೆ. ಆ ಉದ್ದೇಶವನ್ನು ನೆರವೇರಿಸ್ತಾರೆ. ಯಾವಾಗ ನಮ್ಮ ಉದ್ದೇಶದ ಪ್ರಕಾರ ದೇವರು ಯಾವತ್ತೂ ಬೆಳೆಸಲ್ಲ, ಆತನ ಉದ್ದೇಶದ ಪ್ರಕಾರವಾಗಿ. ಯಾಕಂದ್ರೆ ನಮ್ಮ ಆಲೋಚನೆಗಳು ಯಾವುದು ಚಿಕ್ಕವಾಗಿರ್ಬೋದು ಅಥವಾ ಯಾವುದೋ ಒಂದು ಲಿಮಿಟ್ ಇರುತ್ತೆ ನಮ್ಮ ಉದ್ದೇಶಗಳಿಗೆ. ಆದರೆ ದೇವರ ಒಂದು ಉದ್ದೇಶಕ್ಕಾಗ್ಲಿ ದೇವರ ಒಂದು ಆಶೀರ್ವಾದಕ್ಕಾಗ್ಲಿ ಯಾವುದೇ ರೀತಿಯಾದಂತಹ ಮಿತಿ ಇಲ್ಲ. ದೇವರು ಏನ್ ಮಾಡಿದರೆ ಆತನಿಗೆ ಮಿತಿ ಅನ್ನೋದೇ ಇಲ್ಲ ಅಂತ ಒಂದು ಕೃಪೆ ದೇವರು ನಮಗೆ ಏನ್ ಮಾಡ್ತಾರೆ, ಕೊಟ್ಟೋಗಿರ್ತಾರೆ. ಇದೇ 2 ವರ್ಷಗಳ ಹಿಂದೆ ನಾವು ನೋಡುವಂತ ಸಮಯದಲ್ಲಿ ಕೊರೋನಾ ಭಯ ಒಬ್ರಿಗೊಬ್ರು ಸಿಕ್ಕಾಪಟ್ಟೆ ಆಗಿದೆ ಇಲ್ಲಿ ಲೋಕದಲ್ಲೇ. ಎಲ್ಲಾ ಕಡೆ ಒಬ್ಬರ ಜೊತೆ ಮಾತಾಡೋದಕ್ಕೂ ಕೂಡ ಬರುವಂತ ಒಂದು ಪರಿಸ್ಥಿತಿ ಆಗಿತ್ತು. ಕುಟುಂಬದಲ್ಲಿ ಇದ್ದರೂ ಕೂಡ ಬಾಯಿ ಮುಚ್ಕೊಂಡು ಮಾತಾಡೋಂತ ಪರಿಸ್ಥಿತಿ. ಆದ್ರೂ ಕೂಡ ಅಂತ ಒಂದು ಪರಿಸ್ಥಿತಿಯಲ್ಲಿ ಇದ್ರೂ ಕೂಡ ದೇವ್ರ ಏನ್ ಮಾಡಿದ್ರು, ನಮ್ಮೆಲ್ಲರನ್ನು ಕಾಪಾಡಿದ್ರು. ಒಂದ್ ವೇಳೆ ಅವತ್ತಿನ ದಿವಸ ನಾವು ದೇವ್ರ ಕಾಯ್ದಿಲ್ಲ ಅಂದ್ರೆ ಇವತ್ತಿನ ದಿವಸ ನಾವ್ ಯಾರು ಇರ್ತಾ ಇರ್ಲಿಲ್ಲ. ಅದಕ್ಕಾಗ್ಬಿಟ್ಟು ದೇವರ ಕೃಪೆ ಏನ್ ಮಾಡಿದ್ರು, ಅವರ ದೇವರ ಚಿತ್ತ ಯಾವ ರೀತಿ ಆಗಿದೆಯೋ ಅದೇ ರೀತಿಯಾಗಿ ಏನಾಗುತ್ತೆ, ನಮ್ಮ ಜೀವಿತದಲ್ಲಿ ಅವರ ಉದ್ದೇಶಗಳು ನೆರವೇರುತ್ತೆ. ಅಷ್ಟಲ್ಲದೆ ನಾನು ಕಾರ್ಗತ್ತಿನ ಕಣಿವೆಯಲ್ಲಿ ನಡೆಯುವಾಗಲೂ ನೀನು ಹತ್ತಿರವಿರೋದ್ರಿಂದ ಕೇಡಿಗೆ ಎದುರೇನು. ಅಂದ್ರೆ ಯಾವಾಗ ಕಷ್ಟ ಸಮಯದಲ್ಲೂ ಕೂಡ ಇದ್ರೂ ಕೂಡ ಕಾರ್ಗತ್ತಲು ಅಂದ್ರೆ ಕಷ್ಟಗಳಲ್ಲಿ ಕಷ್ಟ, ಒಂದು ಮರಣ ಹೋಗುವಂತ ಸ್ಥಿತಿಯಲ್ಲಿ ಇದ್ರೂ ಕೂಡ, ಅಂತ ಪರಿಸ್ಥಿತಿಯಲ್ಲಿ ಇದ್ರೂ ಕೂಡ ದೇವರು ನನ್ನ ಜೊತೆ ಇರೋದ್ರಿಂದ ನಾನು ಭಯ ಪಡೇನು ಅಂತ ಹೇಳ್ಬಿಟ್ಟು. ಯಾಕಂದ್ರೆ ದೇವರು ಎಲ್ಲವನ್ನು ಮಾಡೋದಕ್ಕೆ ಸಾಧ್ಯ, ಪ್ರತಿಯೊಂದು ಮಾಡೋದಕ್ಕೆ ಶಕ್ತನಾಗಿದ್ದಾನೆ ದೇವರು. ಇವಾಗಿನ ದಿವಸದಲ್ಲಿ ಅನೇಕ ಜನ ಇವತ್ತಿನ ಮಕ್ಕಳು ಇದ್ದೀರಾ, ಮಕ್ಕಳು ಟ್ಯೂಷನ್ ಯಾಕೆ ಹೋಗ್ತಾರೆ ಅಂದ್ರೆ ಸ್ಕೂಲಲ್ಲಿ ಹೇಳಿರೋದು ಅವರಿಗೆ ಕಷ್ಟ ಆಗಿರೋದ್ರಿಂದ ಟ್ಯೂಷನ್ಗೆ ಹೋಗ್ತಾರೆ. ಯಾಕಂದ್ರೆ ಟ್ಯೂಷನ್ ಅಲ್ಲಿ ನಾನು ಕಲಿಬೇಕು, ಅದನ್ನ ತಿಳ್ಕೋಬೇಕು, ಇಲ್ಲಿ ಹೇಳ್ಬೇಕು ಅಂತ. ಅದೇ ರೀತಿಯಾಗಿ ದೇವರು ಕೂಡ ಏನ್ ಮಾಡ್ತಾರೆ ಅಂದ್ರೆ ಅವ್ರಿಗೆ ಏನು ಗೊತ್ತಾಗಲ್ಲ ಅದನ್ನು ಗೊತ್ತು ಮಾಡಿಸುವಂತ ಸ್ಥಿತಿಯಲ್ಲಿ ಇರ್ತಾರೆ. ಅಂದ್ರೆ ಕಾರ್ಗತ್ತಲು ಅಂದ್ರೆ ಮುಂದೆ ದಾರಿನೇ ಕಾಣಲ್ಲ ಅಂತ ಪರಿಸ್ಥಿತಿಯಲ್ಲಿ ದಾರಿ ತೋರಿಸುವಂತ ದೇವರು ಜೊತೆ ಇರೋದರಿಂದ ನಾವು ಯಾವುದೇ ಕಾರಣಕ್ಕೂ ಭಯಪಡುವಂತ ಅವಶ್ಯಕತೆ ಇಲ್ಲ. ನಿನ್ನ ಧ್ವನಿಯು ನಿನ್ನ ಕೋಲು ನನಗೆ ಧೈರ್ಯ ಕೊಡುತ್ತದೆ, ವೈರಿಗಳ ಮುಂದೆ ನೀನು ನನಗೋಸ್ಕರ ಔತಣವನ್ನು ಸಿದ್ಧಪಡಿಸುತ್ತಿ. ವೈರಿಗಳು ಅಂದ್ರೆ ಮನುಷ್ಯನಿಗೆ ಎದುರಾಗಿ ಬರುವಂತ ಪ್ರತಿಯೊಂದು ಕಷ್ಟಗಳಾಗ್ಬೋದು, ಅನಾರೋಗ್ಯಗಳಾಗಿರ್ಬೋದು, ನಮಗೆ ಸುಖವಾಗಿ ಜೀವಿಸುವುದಕ್ಕೆ ಎದುರಾಗಿ ಬರುವಂತ ಪ್ರತಿಯೊಂದು ಸಂಗತಿಗಳು ಏನಾಗಿವೆ, ನಮಗೆ ವೈರಿಗಳಾಗಿವೆ. ಆದ್ರೆ ಅದರಿಂದ ಬಿಡುಗಡೆ ಕೊಡುವಂತರು ದೇವರು ಮಾತ್ರನೇ. ಅಂತ ಅನೇಕ ಒಂದು ಶೋಧನೆಗಳು ಬಂದ್ರು ಅದರ ಮೇಲೆ ಜಯಿಸುವುದಕ್ಕೆ ಬಲ ಕೊಟ್ಟು ನಡೆಸುವಂತವರು ದೇವರಾಗಿದ್ದಾರೆ. ಅದಕ್ಕೋಸ್ಕರವಾಗಿ ಆತನ ಹೇಳ್ತಾ ಇದ್ದಾನೆ 6ನೇ ವಚನದಲ್ಲಿ, ನಿಶ್ಚಯವಾಗಿ ಅಂದ್ರೆ ಖಂಡಿತವಾಗಿಯೂ, ಅದನ್ನು ಡೌಟ್ ಆಗಿ ಹೇಳ್ತಾ ಇಲ್ಲ, ಖಂಡಿತವಾಗಿಯೂ ಡೆಫಿನೆಟ್ಲಿ ದೇವರು ನನ್ನ ಜೀವಮಾನದೆಲ್ಲ ಶುಭವೂ ಕೃಪೆಯೂ ನನ್ನನ್ನು ಹಿಂಬಾಲಿಸುವವು, ನಾನು ಸದಾಕಾಲವು ಯೆಹೋವನ ಮಂದಿರದಲ್ಲಿ ವಾಸಿಸುವೆನು. ಅಂದ್ರೆ ಆತನು ನಂಬ್ತಾ ಇದ್ದಾನೆ, ದೇವರು ಎಂತ ಪರಿಸ್ಥಿತಿ ಬಂದರೂ ಕೂಡ ನನ್ನ ಜೊತೆಲೇ ಇರ್ತಾರೆ. ಅದಕ್ಕೋಸ್ಕರವಾಗಿ ನಾನು ಇರೋವರೆಗೂ ದೇವರು ಮಾಡಿರುವಂತ ಒಂದು ಉದ್ದೇಶ ಆಗಲಿ, ಆತನ ಪ್ರೀತಿ, ಆತನ ಕೃಪೆ, ಆತನ ಸತ್ಯತೆಗಳು ಏನ್ ಮಾಡ್ತಾರೆ, ನನ್ನನ್ನು ಹಿಂಬಾಲಿಸ್ಕೊಂಡು ಬರ್ತಾರೆ. ಅದಕ್ಕೋಸ್ಕರವಾಗಿ ನನ್ನ ಜೀವಮಾನವೆಲ್ಲ ನಾನೇನ್ ಮಾಡ್ತೀನಿ, ದೇವರ ಒಂದು ಮಂದಿರದಲ್ಲಿ ಅಂದ್ರೆ ಆತನ ಜೊತೆಯಲ್ಲೇ ನಾನಿದ್ದು ನನ್ನ ಜೀವನವನ್ನು ನಾನು ಸಾಗಿಸ್ತೀನಿ ಅಂತ ಹೇಳ್ಬಿಟ್ಟು ದೇವರ ವಾಕ್ಯ ಹೇಳುತ್ತೆ. ಅದೇ ಪ್ರಕಾರವಾಗಿ ಇವತ್ತಿನ ದಿವಸದಲ್ಲಿ ಹುಟ್ಟು ಹಬ್ಬ ಆಚರಿಸಿಕೊಳ್ಳುವಂತ ಸೋದರ ದಯಾನಂದ್ ಹಾಗೂ ದಿಶನ್ ಅವರಿಗೂ ಕೂಡ ಜೀವಮಾನದಲ್ಲೆಲ್ಲ
ಎಲ್ಲಿ ಗಂಟ ಇವರ ಜೀವಿತ ದೇವರು ನಡೆಸ್ತಾರೋ ಅಲ್ಲಿವರೆಗೂ ಒಂದು ಶುಭವೂ ಕೃಪೆಯೂ ಎಲ್ಲವೂ ದೇವರು ಇವರ ಜೊತೆಯಲ್ಲೇ ಒದಗಿಸಿಕೊಡಲಿ. ಈ ಮಕ್ಕಳಿಗೆ ಇಲ್ಲಿವರೆಗೆ ಯಾವ ರೀತಿಯಾಗಿ ಕಾಪಾಡಿದರೋ ಇನ್ನು 10ರಷ್ಟು ಇವರಿಗೆ ಒಳ್ಳೆ ಆರೋಗ್ಯವನ್ನು ಕೊಡಲಿ, ಆಯುಷ್ಯನ್ನು ಕೊಡಲಿ, ಜ್ಞಾನವನ್ನು ಕೊಡಲಿ. ಇವರು ಮಾಡಬೇಕನ್ನೋ ಕಾರ್ಯಗಳಲ್ಲಿ ಒಂದು ಸಫಲತೆಯನ್ನು ಕೊಡಲಿ. ದೇವರು ಇವರನ್ನು ಆಶೀರ್ವಾದ ಮಾಡಿ ಮುಂದಿನ ವರ್ಷಕ್ಕೆ ಇನ್ನೂ ಹೆಚ್ಚೆಚ್ಚಾಗಿ ದೇವರಲ್ಲಿ ಇವರು ಬೆಳಿಬೇಕು. ದೇವರು ಮಾಡಿರುವಂತಹ ಉಪಕಾರಗಳನ್ನು ಸಾಕ್ಷಿ ಹೇಳುವ ರೀತಿಯಲ್ಲಿ ದೇವರು ಇವರನ್ನು ಉಪಯೋಗಿಸಿಕೊಳ್ಳಿ ಅಂತ ಹೇಳ್ಬಿಟ್ಟು ನನ್ನ ಒಂದು ಪ್ರಾರ್ಥನೆ ಆಗಿದೆ.